ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ₹2 ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಚುನಾವಣೆಯ ಹೊಸ್ತಿಲಲ್ಲಿ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದ ಬಂಪರ್ ಗಿಫ್ಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪೈಸೆಗಳ ಲೆಕ್ಕದಲ್ಲಿ ಕಡಿಮೆ ಆಗಿಲ್ಲ, ರೂಪಾಯಿ ಲೆಕ್ಕದಲ್ಲಿ ₹2 ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿದೆ. ಇವತ್ತು ಬೆಳಗ್ಗೆಯಿಂದಲೇ ತೈಲಗಳ ಪರಿಷ್ಕೃತ ದರ ಎಲ್ಲಾ ಪೆಟ್ರೋಲ್ ಪಂಪ್ಗಳಲ್ಲೂ ಜಾರಿಯಾಗ್ತಾ ಇದೆ. ಪೆಟ್ರೋಲ್ ಮೇಲಿನ ದರ ಇದುವರೆಗೂ ₹15 ಕಡಿಮೆ ಆದಂತಾಗಿದೆ. 2022 ನವೆಂಬರ್ನಿಂದ ಇಲ್ಲಿವರೆಗೂ 2024 ಮಾರ್ಚ್ 15 ಇಲ್ಲಿಗೆ ₹15 ಕಡಿಮೆ ಮಾಡಿದಂಗಾಗಿದೆ. ಇತ್ತೀಚೆಗಷ್ಟೇ LPG ದರದಲ್ಲಿ ₹100 ಕೇಂದ್ರ ಸರ್ಕಾರ ಇಳಿಸಿತ್ತು. ಇದೀಗ ಪೆಟ್ರೋಲ್ ಹಾಗೆ ಡೀಸೆಲ್ ದರದಲ್ಲೂ ಕೂಡ ಬೆಲೆಯನ್ನ ಕಡಿಮೆ ಮಾಡಿದೆ. 2022 ನವೆಂಬರ್ನಿಂದ ಇಲ್ಲಿವರೆಗೂ ನಾವು ಲೆಕ್ಕ ಹಾಕಿದ್ರೆ ₹1, ₹1.5 ಹೀಗೆ ರೇಟ್ಗಳನ್ನ ಕಡಿಮೆ ಮಾಡಿರುವುದನ್ನು ನಾವು 2 ವರ್ಷಗಳ ಅಂತರದಲ್ಲಿ ಗಮನಿಸೋದಾದ್ರೆ 2022 ನವೆಂಬರ್ನಿಂದ ಮಾರ್ಚ್ 15ನೇ ತಾರೀಕು 2024 ಅಂದ್ರೆ ಇವತ್ತಿನ ಇಲ್ಲಿಯ ದಿನದವರೆಗೂ ನಡೆದಿರುವಂತಹ ಒಂದು ದರ ಇಳಿಕೆಯನ್ನು ಗಮನಿಸಿದ್ರೆ ₹15 ಕಡಿಮೆ ಆಗಿದೆ. ಆಲ್ಮೋಸ್ಟ್ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಎಲ್ಲಾ ಪೆಟ್ರೋಲ್ ಪಂಪ್ಗಳಲ್ಲೂ ಹೊಸ ದರ ಜಾರಿಯಾಗತ್ತೆ. ಇನ್ನು ಇತ್ತೀಚೆಗಷ್ಟೇ LPG ಸಿಲಿಂಡರ್ ಬೆಲೆಯನ್ನು ಕೂಡ ಕಡಿಮೆ ಮಾಡಲಾಗಿತ್ತು, ₹100 ಇಳಿಸಿದ್ರು. ಮತ್ತೊಂದು ಕಡೆ ವಾಹನ ಸವಾರರಿಗೆ ಇದೊಂದು ರೀತಿ ನೆಮ್ಮದಿಯ ನಿಟ್ಟುಸಿರು ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಚಿಕ್ಕ ಪುಟ್ಟ ಜಾಗಗಳು ಹೋಗಬೇಕು ಅಂದ್ರೂ ಟೂ ವೀಲರ್ಗಳನ್ನು ಬಳಸ್ತಾರೆ ಜನ. ಪ್ರೈಸಸ್ ಎಲ್ಲ ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಪೆಟ್ರೋಲ್ ಪ್ರೈಸಸ್ ಇನ್ ಸ್ಪೈಟ್ ಆಫ್ ಯುಕ್ರೇನ್ ವಾರ್. So all credit to the government for reducing the prices. See, petrol price ಯಾವಾಗಲೂ ಆರ್ಟಿಫಿಷಿಯಲ್ ಆಗಿ ಕಮ್ಮಿ ಮಾಡಿದ್ರೆ people will use it more. They will not know what is the value of the petrol. So linking it to global prices is always a very good initiative. And obviously whenever the petrol price is reducing, if you reduce or you increase, it's a good thing in my opinion. ಎಲ್ಲರಿಗೂ ಸಿಟಿಸನ್ಸ್ಗೆಲ್ಲ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಪೆಟ್ರೋಲ್ ಪಂಪ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಗುಡ್ ಮಾರ್ನಿಂಗ್ ಶರತ್. ಒಂದ್ ಕಡೆ ವಾಹನ ಸವಾರರಿಗೆ ಒಂದು ಕೊಂಚ ಮಟ್ಟಿನ ರಿಲೀಫ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪೆಟ್ರೋಲ್ ಡೀಸೆಲ್ ಪ್ರತಿನಿತ್ಯ ಯಾವುದೇ ಜಾಗಕ್ಕೆ ಹೋಗಬೇಕು ಅಂದ್ರೆ ಟೂ ವೀಲರ್ ಅಂತೂ ಬೇಕೇ ಬೇಕು. ಇನ್ನು ದೊಡ್ಡ ದೊಡ್ಡ ಜಾಗಕ್ಕೆ ಅವ್ರದ್ದೇ ಆದಂತಹ ವೆಹಿಕಲ್ಸ್ ಟ್ರಾನ್ಸ್ಪೋರ್ಟ್ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಲ್ಲಿ ಬಳಕೆ ಆಗುತ್ತೆ. ಸೊ ವಾಹನ ಸವಾರರು ಏನ್ ಹೇಳ್ತಿದ್ದಾರೆ ಈ ಬಗ್ಗೆ ರಿಯಾಕ್ಷನ್ ಅನ್ನ ನೀಡ್ತಾ ಹೋಗೋದಾದ್ರೆ? ಗುಡ್ ಮಾರ್ನಿಂಗ್ ಪ್ರತಿಭಾ. ಖಂಡಿತವಾಗ್ಲೂ ಇದೊಂದು ಕೇಂದ್ರ ಸರ್ಕಾರದಿಂದ ವಾಹನ ಸವಾರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಸುಮಾರು ₹2 ಪೆಟ್ರೋಲ್ ಮತ್ತೆ ಡೀಸೆಲ್ನ ಬೆಲೆ ಕಮ್ಮಿ ಆಗಿರುವಂತದ್ದು. ಇತ್ತೀಚೆಗಷ್ಟೇ LPG ದರ ಸುಮಾರು ₹100 ಕಮ್ಮಿ ಆಗಿತ್ತು. ಅದಾಗಿ ಒಂದಿಷ್ಟು ಟಾಕ್ಗಳು ಓಡಾಡ್ತಾ ಇತ್ತು, ಪೆಟ್ರೋಲ್ ಮತ್ತೆ ಡೀಸೆಲ್ನ ದರ ಕಮ್ಮಿ ಆಗಬಹುದು ಅಂತ ಹೇಳಿ. ಇದರ ಸಲುವಾಗಿ ನಾವು ಗ್ರಾಹಕರನ್ನ ಮಾತಾಡಿಸಿದಾಗ ಅವರು ಹೇಳ್ತಾ ಇರುವಂತದ್ದು, ಒಂದು ಪೆಟ್ರೋಲ್ ದರ ಇತ್ತೀಚೆಗೆ ಹೆಚ್ಚಾಗಿತ್ತು, ಈಗ ಕಮ್ಮಿ ಆಗ್ತಾ ಇರುವಂತದ್ದು ತುಂಬಾ ಒಳ್ಳೆಯ ಖುಷಿ ಸುದ್ದಿ ಅಂತಾನೆ ಹೇಳ್ತಾ ಇರುವಂತದ್ದು. ಇನ್ನು ಕಳೆದ 2022 ನವೆಂಬರ್ನ ಇತ್ತೀಚೆಗೆ ಸುಮಾರು ₹15 ಅಷ್ಟು, ₹10 ರಿಂದ ₹15 ಅಷ್ಟು ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಕಮ್ಮಿ ಆಗಿರುವಂತದ್ದು. ನಾನಿವಾಗ ಪ್ರಸ್ತುತವಾಗಿ ನಗರದ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಇದೀನಿ. ನೀವೀಗ ಗಮನಿಸ್ತಾ ಇರಬಹುದು ಪೆಟ್ರೋಲ್ನ ದರ ಈಗ ₹99.84 ಆಗಿರುವಂತದ್ದು. ಇದೇ ದರ ಮುಂಚೆ ₹101.84 ಆಗಿತ್ತು. ಈಗ ಅದೇ ಸಲುವಾಗಿ ಇಲ್ಲಿ ಗ್ರಾಹಕರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಈಗ ಪೆಟ್ರೋಲ್ ದರ ₹2 ಕಮ್ಮಿ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದರಲ್ಲಿ ಏನಿದೆ ಸರ್, ಮಾಮೂಲಿನೇ ಅಲ್ವಾ. ಮುಂಚೆಕ್ಕಿಂತ ₹2 ದರ ಕಮ್ಮಿ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಪರವಾಗಿಲ್ಲ, ಅಷ್ಟೇ. ಖುಷಿ ಕೊಡ್ತಾ ಇದೆ? ಖುಷಿ ಕೊಡ್ತಾ ಇದೆ ನಿಮ್ಗೆ? ಖುಷಿ ಅಂತ ಏನಿಲ್ಲ. ಓಕೆ. ಮುಂಚೆನಕ್ಕಿಂತನೂ ಈಗಿನ ಪೆಟ್ರೋಲ್ ದರ ಕಮ್ಮಿ ಆಗಿರೋದಕ್ಕೆ ಗ್ರಾಹಕರು ಕೂಡ ಇದ್ರ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.